ಏನು ಬರೀ 5 ಲಕ್ಷನಾ? ನನ್ನ ಮಗನೇನು ಮಾರಾಟಕ್ಕಿಟ್ಟಿರೋ ಸೆಕೆಂಡ್ ಹ್ಯಾಂಡ್ ಕಾರ್ ಅಂದ್ಕೊಂಡಿದ್ದೀರಾ? ನನ್ನ ಮಗ ಮದುವೆ ಮಾಡ್ಕೊತೀನಿ ಅಂದರೆ ಹೆಣ್ಗಳು ಕ್ಯೂನಲ್ಲಿ ನಿಂತ್ಕೊತಾರೆ. ಹೆತ್ತವರು ಕಾಲು ತೊಳೆದು ಕನ್ಯಾದಾನ ಮಾಡ್ಕೊಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂಥದ್ರಲ್ಲಿ ಬರೀ 5 ಲಕ್ಷನಾ? ಆಗೋದಿಲ್ಲ. ನನಗೆ ವರದಕ್ಷಿಣೆ ರೂಪದಲ್ಲಿ 15 ಲಕ್ಷ ಬೇಕೇ ಬೇಕು. ಅದಕ್ಕಿಂತ 1 ರೂಪಾಯಿ ಕಮ್ಮಿ ಆದರೂ ನಾನು ತಗೊಳೋದಿಲ್ಲ. ಏನು 15 ಲಕ್ಷನಾ? ಅಲ್ಲ ಅದೇನು ಹುಣಸೆ ಹಣ್ಣಿನ ಬೀಜನ ಕೈ ಎತ್ತು ಕೊಟ್ಬಿಡೋದಿಕ್ಕೆ? ಹಾಂ ಹಾಂ, ಕರೆಕ್ಟ್. 15 ಲಕ್ಷ ತುಂಬಾ ಜಾಸ್ತಿ ಆಗೋಯ್ತು. ಅಷ್ಟು ಅಲ್ಲದೆ ಆ ದುರ್ಗಾ ಅಷ್ಟೊಂದೆಲ್ಲ ಬೆಲೆ ಬಾಳಲ್ಲ. ಅವ್ರಿಗೆ 15 ಲಕ್ಷ ಕೊಡೋದಾದ್ರೆ ನನಗೂ 15 ಲಕ್ಷ ಬೇಕು. ಇವ್ರಿಗೆ ಯಾಕೆ 15 ಲಕ್ಷ ಕೊಡಬೇಕು? ಅದೆಲ್ಲ ನಿಮಗೆ ಬೇಡ. ಅದು ನಮ್ಮ ನಡುವಿನ ವ್ಯವಹಾರ. ನನಗದೆಲ್ಲ ಗೊತ್ತಿಲ್ಲ. ವರದಕ್ಷಿಣೆ ರೂಪದಲ್ಲಿ ನನಗೆ 15 ಲಕ್ಷ ಬೇಕೇ ಬೇಕು. ಇಲ್ಲ ಅಂದರೆ ಈ ಡೀಲ್ ಕ್ಯಾನ್ಸಲ್. ಟಿವಿಲಿ ಫೈಟ್ ನೋಡಿ ಬೋರ್ ಬಂದಿತ್ತು. ಇದೊಂಥರ ಚೆನ್ನಾಗಿದೆ, ಲೈವ್ ಆಕ್ಷನ್. ಅಯ್ಯೋ, ಎಷ್ಟೊತ್ತಿಗೆ ಕೈ ಮಲಗಿಸ್ತಾರೆ ಏನೋ. ಸುಮ್ಮನೆ ಕೂತಿದ್ದೀರಲ್ಲ, ಅವ್ರಿಗೆ ಬಾಯಿ ಮುಚ್ಕೊಂಡಿರಕ್ಕೆ ಹೇಳಕ್ಕಾಗಲ್ವಾ ನಿಮ್ಗೆ? ಏನಿಲ್ಲ ಮಯ್ಯ, ನಮ್ಮ ದಮ್ಮು ಲೆವೆಲ್ಗೆ ಜಗಳ ಮಾಡೋರು ಇದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಇವತ್ತು ಪಕ್ಕೆ ದರ್ಶನ ಆಯಿತು, ಅದಕ್ಕೆ ನೋಡ್ತಾ ಇದ್ದೀನಿ. ನೀನೇನೇ ಹೇಳುವ, ಆದರೂ ನಮ್ಮ ದಮ್ಮು ಲೆವೆಲ್ಲೇ ಬೇರೆ. ಶಾಂಭವಿ ನೋಡಿ, ನಾನು ನಿಮಗೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಆದರೆ ಮೊದಲು ದುರ್ಗಾ ಕತ್ತಿಗೆ ತಾಳಿ ಬೀಳಬೇಕು. ದುರ್ಗಾ ಮದುವೆ ಆಗೋ ಮುಂಚೆ ನಿಮ್ರಿಗೂ 1 ಪೈಸಾ ಸಿಗಲ್ಲ. ಮೊದಲು ಮದುವೆ, ಆಮೇಲೆ ದುಡ್ಡು. ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಬಿಸ್ನೆಸ್ ಮಾತಾಡ್ಕೊಂಡು ಹೊಸ ಸೀನ್ ಕ್ರಿಯೇಟ್ ಮಾಡಬೇಡಿ. ಗೀತಾ ನಿಮ್ಮ ಜೊತೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಆ್ಯಕ್ಚುಲಿ ಅವರಮ್ಮ ಹೋದ್ಮೇಲೆ ಅವಳು ತುಂಬ ಡಿಪ್ರೆಸ್ ಆಗಿದ್ಳು. ಬಟ್ ದುರ್ಗಾ ಬಂದಮೇಲೆ ಅವಳು ತುಂಬಾ ಬದಲಾಗಿದ್ದಾಳೆ. ದುರ್ಗಾನ ತುಂಬಾ ಹಚ್ಕೊಂಡಿದ್ದಾಳೆ. ನಿಮಗೆ ಗೊತ್ತಲ್ಲ ಸಿದ್ಧಾಂತ್, ಮಕ್ಕಳು ಯಾವುದನ್ನಾದರೂ ಇಷ್ಟಪಟ್ಟರೆ ತುಂಬಾ ಇಷ್ಟಪಡ್ತಾರೆ. ಹೇಟ್ ಮಾಡಿದ್ರು ಅಷ್ಟೇ, ತುಂಬಾ ಹೇಟ್ ಮಾಡ್ತಾರೆ. ಯಾ, ಐ ಅಂಡರ್ಸ್ಟ್ಯಾಂಡ್. ಆ್ಯಕ್ಚುಲಿ ದುರ್ಗಾ ತುಂಬ ಒಳ್ಳೆ ಹುಡುಗಿ. ಅವಳು ನಮ್ಮನೆಗೆ ಬಂದು ಜಾಸ್ತಿ ದಿನ ಏನೂ ಆಗಿಲ್ಲ, ಆದರೆ ಹಿತಾಗೆ ನಮ್ಮ ಮನೆಯವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾಳೆ. ಹೇಳಬೇಕು ಅಂತಂದರೆ ಅವಳು ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಆಗೋಗಿದ್ದಾಳೆ. ಅವಳೊಂದು ಒಳ್ಳೆ ಜಾಗ ಸಿರೋದು, ಅವಳು ತುಂಬ ಖುಷಿಯಾಗಿರೋದು ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ತುಂಬ ಇಂಪಾರ್ಟೆಂಟ್. ಗಾಟ್ ಇಟ್. ಆ್ಯಕ್ಚುಲಿ ದುರ್ಗಾ ಗಡಿಬಿಡಿಲಿ ಒಂದೊಂದ್ಸಲ ಏನೇನೋ ಮಾಡ್ತಾ ಇರ್ತಾಳೆ. ನಿಮ್ಗೆ ಅನ್ನಿಸ್ಬೋದು ಏನಪ್ಪ ಈ ಹುಡುಗಿ ಏನು ಮಾಡ್ತಿದ್ದಾಳೆ ಅಂತ. ಬಟ್ ಶೀ ಈಸ್ ಇನ್ನಸೆಂಟ್. ನಮ್ಮ ಫ್ಯಾಮಿಲಿಗೆ ಅವಳೇನೂ ಆಗಬೇಕಾಗಿರಲಿಲ್ಲ, ನಮ್ಮ ಫ್ಯಾಮಿಲಿಯಿಂದನೂ ಅವಳಿಗೆ ಯಾವ ಹೆಲ್ಪು ಆಗಿರಲಿಲ್ಲ. ಆದ್ರೂ ದುರ್ಗಾ ನಮ್ಮ ಕುಟುಂಬದವ್ರನ್ನೆಲ್ಲ ತುಂಬ ಗೌರವದಿಂದ ನೋಡಿದ್ದಾಳೆ, ಜೆನ್ಯೂನ್ ಆಗಿ ಪ್ರೀತಿ ಮಾಡಿದ್ದಾಳೆ. ದಸ್ ದುರ್ಗಾ 5. ಇಂಪ್ರೆಸಿವ್. ಈ ಕಾಲದಲ್ಲೂ ಇಂಥ ಹುಡುಗಿರು ಸಿಗೋದು ಕಷ್ಟ ಅಲ್ವಾ? ಆಬ್ಸಲ್ಯೂಟ್ಲಿ ಸಿದ್ಧಾಂತ್, ಯು ಆರ್ ಲಕ್ಕಿ. ಯಾಕೆಂದರೆ ದುರ್ಗಾ ಸಿಗ್ತಾ ಇದ್ದಾಳೆ. ನಿಮಗೆ ದುರ್ಗಾ ಒಪ್ಪಿಗೆ ಅನ್ನೋದಾದರೆ ಈ ಮದುವೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಮ್ಮದು. ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಅಂತಂದರೆ ದುರ್ಗಾನ ನೀವು ತುಂಬ ಖುಷಿಯಾಗಿ ನೋಡ್ಕೋಬೇಕು. ಆ್ಯಂಡ್ ಹಾಗಂತ ನೀವು ನಮಗೆ ಪ್ರಾಮಿಸ್ ಮಾಡಬೇಕು. ಅದರ್ವೈಸ್ ಯು ವಿಲ್ ಬಿ ಆನ್ಸರಬಲ್ ಟು ಮಿ.
ದುರ್ಗನ್ ಬಗ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ. ದುರ್ಗನ್ ಬಗ್ಗೆ ಕಂಡವ್ರಿಗೆ ಸರ್ಟಿಫಿಕೇಟ್ ಕೊಡೋ ಬದಲು ಇವರೇ ಲಕ್ಕಿ ಅಂತ ಅನ್ಕೋಬೋದಲ್ವಾ? ಸ್ವಲ್ಪನೂ ಬುದ್ಧಿನೇ ಇಲ್ವಲ್ಲ ಶರತ್ ನಿಮ್ಗೆ? ಮಾಯಾ, ಅಲ್ಲೋಡು, ಆ ಹಿತನ್ಗೆ ದುರ್ಗನ ಕಳಿಸೋದು ಇಷ್ಟ ಇಲ್ಲ ಅಂತ ಅನ್ಸತ್ತೆ. ಅದಕ್ಕೆ ಹೇಗೆ ತಪ್ಕೊಂಡು ನಿಂತಿದೆ ಅಂತ. ಈ ಮರಿ ಕೋತಿ ಅಮ್ಮ ಕೋತಿನ ಹಿಡ್ಕೊಂಡಿರುತ್ತಲ್ಲ ಹಾಗಿದೆ. ದುರ್ಗಾ ಇಷ್ಟು ದಿನ ಹಿತ ಸಪೋರ್ಟ್ ಸಿಸ್ಟಮ್ ಆಗಿದ್ಲು. ಇವಾಗ ಅವಳು ಹೋದ್ಮೇಲೆ ಹಿತನ್ಗೆ ಯಾರಿದ್ದಾರೆ? ಹೇಗೋ ವಾಯ್ಸ್ ಬಂದಿತ್ತು, ಇವಾಗ ಅದು ಹೋಗ್ಬಿಡತ್ತೆ ಬಿಡಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲನೂ ನಮ್ಮ ಕಂಟ್ರೋಲಿಗೆ ವಾಪಸ್ ಬರುತ್ತೆ. ಸಿದ್ಧಾಂತ್, ಏನ್ ನಿರ್ಧಾರ ತಗೊಂಡೆ? ನನ್ಗಂತೂ ದುರ್ಗಾ ತುಂಬಾ ಇಷ್ಟ ಆಗಿದ್ದಾಳೆ. ನಮ್ಮ ಮನೆಗೆ ಏಳ್ ಮಾಡಿಸ್ದಂಗಿದ್ದಾಳೆ. ಏನ್ ನಯ, ಏನ್ ವಿನಯ. ತೇಟ್ ಮಹಾಲಕ್ಷ್ಮಿ ತರ ಅಷ್ಟು ಐಶ್ವರ್ಯ ತಗೊಂಡು ನಮ್ಮ ಮನೆಗೆ ಬರ್ತಾಳೆ. ಏನಂತೀರಿ? ನೀ ಹೇಳಿದ್ಮೇಲೆ ಮುಗೀತು. ದುರ್ಗಾ ನಮ್ಮ ಮನೆಗೆ ತಕ್ಕ ಸೊಸೆ. ಈ ದುರ್ಗಾ ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ ಈ ಮನೆನ ಬೆಳಗ್ತಾಳೆ. ಎಲ್ಲ ನೀವೇ ನಿರ್ಧಾರ ತಗೊಂಡ್ರೆ ಹೇಗೆ ಹೇಳಿ? ಮದುವೆ ಆಗ್ಬೇಕಾಗಿರೋರ ಒಪಿನಿಯನು ನಾವು ತಿಳ್ಕೊಬೇಕಲ್ವಾ? ಸಿದ್ಧಾಂತ್, ನೀನು ಹೇಳಪ್ಪ, ನಿನಗೆ ನಮ್ಮ ದುರ್ಗಾ ಒಪ್ಪಿಗೆನಾ? ನನಗೆ ದುರ್ಗಾ ಅವ್ರು ಇಷ್ಟ ಆದರು. ನಂಗೆ ಈ ಮದುವೆಗೆ ಒಪ್ಪಿಗೆ ಇದೆ. ಐ ಥಿಂಕ್ ಶಿ ಇಸ್ ದ ರೈಟ್ ಒನ್ ಫಾರ್ ಮೀ. ಹುಡುಗ ಒಪ್ಕೊಂಡಾಯ್ತಲ್ಲ, ಇನ್ನೇನು ವಾಲ್ಗ ಊದಿಸ್ಬಿಡೋದೆ. ಆದಷ್ಟು ಬೇಗ ಮದುವೆ ಆಗ್ಬಿಟ್ರೆ ದುಬೈಗೆ ಹೋಗಕ್ಕೂ ಅನುಕೂಲ ಆಗತ್ತೆ. ಒಂದು ನಿಮಿಷ, ಈ ಮದುವೆ ನಡೀತೆ ಅಂತ ಯಾರು ಹೇಳಿದ್ದು? ಇದೇನಪ್ಪ ಸಿದ್ಧಾಂತ್, ಈಗ ತಾನೇ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ಯಲ್ಲ? ಹೌದು ಹೇಳಿದೆ, ಆದರೆ ನಾನು ಒಪ್ಕೊಂಡಿದ್ದ ಮಾತ್ರಕ್ಕೆ ಈ ಮದುವೆ ನಡಿಬೇಕಂತ ಅರ್ಥ ಅಲ್ವಲ್ಲ. ಸಿದ್ಧಾಂತ್, ಹೀಗೆಲ್ಲ ಒಟ್ಟೊಟ್ಟಾಗಿ ಮಾತಾಡ್ಬೇಡಪ್ಪ. ಅದೇನು ಅಂತ ಬಿಡಿಸಿ ಹೇಳು. ಅಂದರೆ ನಾನು ಒಪ್ಕೊಂಡಿದ್ದ ಮಾತ್ರಕ್ಕೆ ಈ ಮದುವೆ ನಡಿಬೇಕಂತ ಅಲ್ಲ ಅಲ್ವಾ? ದುರ್ಗಾ ಅವರು ಒಪ್ಕೋಬೇಕಲ್ವಾ? ಅವ್ರಿನ್ನೂ ಏನೂ ಉತ್ತರ ಕೊಟ್ಟಿಲ್ಲ. ಅವಳ ಒಪ್ಪಿಗೆ ತಗೊಂಡು ಏನಾಗಬೇಕಾಗಿದೆ? ಏನೇ ನಿನ್ನ ಮಾತಿನ ಅರ್ಥ? ಅವಳಿಗೇನು ಭಾವನೆಗಳೇ ಇಲ್ಲ ಅಂತನಾ? ಅಯ್ಯೋ, ಅದು ಹಾಗಲ್ಲ ರೀ. ದುರ್ಗಾ ಒಪ್ಕೊಂಡೇ ಒಪ್ಕೋತಾಳೆ ಅಂತ ಹೇಳಕ್ ಹೊರಟೆ ಅಷ್ಟೇ ಅಲ್ವೇನೆ ದುರ್ಗಾ? ಅದು ಚಿಕ್ಕಮ್ಮ, ನಂಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಯೋಚನೆ ಮಾಡಿ ಹೇಳಿ, ನೋ ಪ್ರಾಬ್ಲಮ್. ಟೈಮಾ? ನನ್ನ ಚಿಂತಂತ ಮಗನ ಮಾಮ್, ಅವ್ರಿಗೂ ಯೋಚನೆ ಮಾಡೋ ರೈಟ್ಸ್ ಇದೆ. ಮದುವೆ ಅಂದಮೇಲೆ ಚಿಕ್ಕ ವಿಚಾರ ಅಲ್ಲ ಅಲ್ವಾ? ದುರ್ಗಾ ಅವರೇ, ನೀವು ಡಿಸಿಷನ್ ತೊಗೊಂಡ್ಮೇಲೆ ಮತ್ತೆ ಮೀಟ್ ಮಾಡೋಣ. ನಾವಿನ್ನು ಬರ್ತೀವಿ.
ದುರ್ಗಾ, ಯೋಚನೆ ಮಾಡೋದಕ್ಕೆ ಏನೇ ಇದೆ? ಚಿನ್ನದಂತ ಹುಡುಗ ಕಣೆ ಅವನು. ನಿನ್ನಂಥವಳನ್ನ ಅವನು ಒಪ್ಕೊಂಡಿದ್ದೇ ಹೆಚ್ಚು. ಅದೇ ಮತ್ತೆ. ಏಯ್ ದುರ್ಗಾ, ನಿನಗೇನೋ ಲಂಡನ್ ರಾಜ್ಕುಮಾರ ಬೇಕಿದ್ನೇನಮ್ಮ? ಅಲ್ಲ, ಅಂತ ಹುಡುಗನ್ನ ದುರ್ಬಿನ್ ಹಾಕೊಂಡು ಹುಡುಕಿದ್ರೂ ಸಿಗಲ್ಲ. ಅಯ್ಯ, ಅದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು ಬಿಡು. ಸಾಕು. ಪ್ಲೀಸ್ ದಯವಿಟ್ಟು ಎಲ್ಲರೂ ಸುಮ್ಮನೆ ಇರಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಈ ವಿಚಾರದಲ್ಲಿ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ಮದುವೆ ಅಂದ್ರೆ ಅಷ್ಟು ಸುಲಭವಾಗಿ ನಿರ್ಧಾರ ತಗೊಳಕ್ಕಾಗತ್ತಾ? ಈಗ ದುರ್ಗಾ ತಗೊಳ್ಳೋ ನಿರ್ಧಾರದ ಮೇಲೆ ಅವಳು ಇಡೀ ಜೀವನ ನಿಂತಿದೆ. ಸೊ ಈ ವಿಚಾರದಲ್ಲಿ ದುರ್ಗನ್ನ ಯಾರು ಒತ್ತಾಯ ಮಾಡಬೇಡಿ ಪ್ಲೀಸ್. ಅಲ್ಲ ಅದಕ್ಕೆ ಹೇಳದ್ನಲ್ಲ ದಮಯಂತಿ, ಇದು ಅವಳ ಜೀವನದ ನಿರ್ಧಾರ. ಇದನ್ನ ದುರ್ಗನೇ ತಗೋಬೇಕು, ತಗೋತಾಳೆ. ಏನ್ ಯೋಚಿಸ್ತಾ ಇದ್ದಾರೆ ಇವರು? ಇನ್ನೇನೋ ಹೊಸ ಸಮಸ್ಯೆ ತರಲ್ಲ ತಾನೇ ಇವರು? ಏನಾಯ್ತು? ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಮಾಡಬೇಕಾ? ನಾನೊಂದು ಪ್ರಶ್ನೆ ಕೇಳ್ತೀನಿ, ಆನೆಸ್ಟಾಗಿ ಉತ್ತರ ಕೊಡ್ತೀಯಾ? ಅದಕ್ಕೇನಂತೆ, ಕೇಳಿ. ನಮ್ಮ ಷರತ್ತಿಗೆ ಸರಿ ಹೊಂದುವಂಥ ಹುಡುಗಿ ಸಿಕ್ಕರೆ ಏನು ಮಾಡ್ತೀಯಾ? ಸರಿ ಹೊಂದೋ ಹುಡುಗಿನ? ಗೊತ್ತಾಗ್ಲಿಲ್ಲ, ಯಾವ ಅರ್ಥದಲ್ಲಿ ಇದನ್ನ ಹೇಳ್ತಾ ಇದ್ದೀರಾ ಅಂತ. ಈಗ ಮಾಯಾ ಜಾತಕಕ್ಕೆ ನಮ್ಮ ಶರತ್ ಜಾತಕ ಹೊಂದಾಣಿಕೆ ಆಗ್ತಿಲ್ಲ. ಅವನ ಜಾತಕಕ್ಕೆ ಹೇಳು ಮಾಡಿಸಿದಂಥ ಜಾತಕ ಇರೋ ಹುಡುಗಿ ಸಿಕ್ಕಿದ್ರೆ ಆಗೇನು ಮಾಡೋಣ? ನಿಮ್ಮ ಚಿಂತೆ ನನಗೆ ಅರ್ಥ ಆಗುತ್ತೆ. ಬರೀ ಜಾತಕ ಹೊಂದುತ್ತೆ ಅಂತ ಯಾವುದೋ ಗುರುತು ಪರಿಚಯ ಇಲ್ದಿರೋ ಹುಡುಗಿನ ನಮ್ಮ ಮನೆ ತುಂಬಿಸ್ಕೊಳ್ಳೋದಕ್ಕಾಗತ್ತಾ? ಶರತ್ ಮತ್ತೆ ಹಿತ ಜೀವನ ಬರೀ ಜಾತಕದ ಮೇಲೆ ಅಷ್ಟೇ ಡಿಪೆಂಡ್ ಆಗಿಲ್ಲ ಅಲ್ವಾ? ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಗೊತ್ತಿರೋ ಮಾಯನಿಗೆ ಹಿತನ ಒಡನಾಟ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಹಾಗಿರುವಾಗ ಯಾವುದೋ ಗುರುತು ಪರಿಚಯ ಇಲ್ದಿರೋ ಹುಡುಗಿನ ನಮ್ಮ ಹಿತ ನಿಜವಾಗ್ಲೂ ಆಕ್ಸೆಪ್ಟ್ ಮಾಡ್ಕೋತಾಳ? ಪರಿಚಯ ಇಲ್ಲದೆ ಇರೋಳು ಅಂತಲ್ಲ, ಅಕಸ್ಮಾತ್ ನೀವು ಬರೀ ಜಾತಕದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಜೀವ ಇಲ್ದಿರೋ ಜಾತಕಕ್ಕಿಂತ ಜೀವನ ಮಾಡಬೇಕಾಗಿರೋ ನಮ್ಮ ಮಗನ ಬಗ್ಗೆ ಯೋಚನೆ ಮಾಡಿ. ಈಗ ನಮ್ಮ ಶರತ್ ಮದ್ವೆಗೆ ಒಪ್ಕೊಂಡಿರೋದೇ ಹೆಚ್ಚು. ಅಂಥದ್ರಲ್ಲಿ ನಾವೀಗ ಹುಡುಗಿನ ಬದಲಾಯಿಸ್ತೀವಿ ಅಂದ್ರೆ ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರದೇ ಇರುತ್ತಾ? ಅಲ್ಲ, ಆದರೂ ನೀವೇ ಯೋಚನೆ ಮಾಡಿ ನೋಡಿ. ನಾವೀಗ ಶರತ್ ಹತ್ರ ಬೇರೆ ಹುಡುಗಿ ಅಂತ ಮಾತಾಡೋದಕ್ಕೆ ಹೋದ್ರೆ ಅವನ ಮದ್ವೆನೇ ಬೇಡ ಅಂತ ಹೇಳ್ತಾನಷ್ಟೆ. ಒಂದು ರೀತಿಯಲ್ಲಿ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಚಿಂತೆ ಮಾಡಬೇಡಿ. ಜಾತಕ ಹೊಂದುತ್ತೋ ಬಿಡುತ್ತೋ, ಮದುವೆ ಸ್ವರ್ಗದಲ್ಲೇ ನಿರ್ಧಾರ ಆಗಿರುತ್ತೆ ಅಂತಾರಲ್ಲ. ನಮ್ಮ ಶರತ್ ಮಾಯಾ ಮದುವೆ ಅಲ್ಲೇ ನಿರ್ಧಾರ ಆಗಿದ್ರೆ ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ಮದುವೆ ನಡೆಯುತ್ತೆ. ಇದನ್ನು ನೀವು ದೇವರೇ ನಿರ್ಧಾರ ಮಾಡಿದ್ದಾನೆ ಅಂತ ಅಂದ್ಕೋಬೇಕಷ್ಟೆ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದೇ ಆಗತ್ತೆ. ದುರ್ಗಾ, ಏನು ಯೋಚನೆ ಮಾಡ್ತಿದ್ಯಾ? ಅದು ನನ್ನ ನೋಡಕ್ ಬಂದಿದ್ರಲ್ಲ, ಅವರು ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ. ಮುಂದೆ ಎಲ್ಲ ಚೆನ್ನಾಗೇ ಆಗ್ಬೋದು ಅನ್ಸುತ್ತೆ.
ಶರತ್ ಇಷ್ಟು ಒಳ್ಳೆ ಹುಡುಗಿನ ಇನ್ಯಾರ್ದೋ ಜೊತೆ ಮದುವೆ ಮಾಡೋದಕ್ಕೆ ಮೀಡಿಯೇಟರ್ ಥರ ಹೋದ್ರಲ್ಲ. ಯಾಕೆ ಬೇಕಿತ್ತು ನಿಮ್ಗಿದೆಲ್ಲ? ನೀವಷ್ಟು ಮಾತಾಡಿ ದುರ್ಗಾ ಬಗ್ಗೆ ಅಷ್ಟೊಂದು ಒಳ್ಳೆ ಒಪಿನಿಯನ್ ಕೊಟ್ಟಿರಲಿಲ್ಲ ಅಂದಿದ್ರೆ ಅವನು ಈ ಸಂಬಂಧ ಬೇಡ ಅಂತಿದ್ನೋ ಏನೋ. ಒಂದೊಂದು ಸಲ ನಿಮ್ಮ ಪರ್ಫೆಕ್ಷನ್ನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ. ಆದರೆ ದುರ್ಗಾ, ನೀನಿನ್ನೂ ಆ ಹುಡುಗನ ಒಪ್ಕೊಂಡಿಲ್ಲ ಅಲ್ವಾ? ಒಂದೇ ಸಲ ನೋಡಿ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಮದುವೆಗೆಲ್ಲ ಒಪ್ಕೊಳಕ್ಕಾಗತ್ತಾ? ಸುಮ್ಮನೆ ಮನ್ಸಲ್ಲಿ ಗೊಂದಲ ಇಟ್ಕೊಂಡು ಯಾರ್ದೋ ಒತ್ತಾಯಕ್ಕೆ ಮದುವೆಗೆಲ್ಲ ಒಪ್ಕೋಬಾರ್ದು ದುರ್ಗಾ. ಮದುವೆ ಅನ್ನೋದು ಜೀವನದಲ್ಲಿ ತುಂಬ ಮುಖ್ಯ. ನನಗೂ ಅದೇ ಗೊಂದಲ ಆಗ್ತಿರೋದು. ಅನ್ಕೊಂಡೆ ನಿನಗೆ ಗೊಂದಲ ಇದೆ ಅಂತ ನನಗೂ ಅನ್ನಿಸ್ತು. ಅದಕ್ಕೆ ಹೇಳ್ತಿದ್ದೀನಿ ದುರ್ಗಾ, ಈ ಸಂಬಂಧ ಬೇಡ ಅಂತ ಹೇಳ್ಬಿಡು. ನಿನಗೆ ಇನ್ನೂ ಒಳ್ಳೆ ಹುಡುಗ ಸಿಗ್ತಾನೆ. ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಫ್ಯಾಮಿಲಿ, ಗಂಡ ಎಲ್ಲ ಸಿಕ್ಕೇ ಸಿಗ್ತಾರೆ. ಆದರೆ ದೇವಿಯವರೇ, ನಾನು ಯೋಚನೆ ಮಾಡ್ತಾ ಇರೋದು ಸಿದ್ಧಾಂತ್ ಅವ್ರ ಬಗ್ಗೆ ಅಲ್ಲ, ಪುಟ್ ಮೇಡಮ್ ಬಗ್ಗೆ. ನಾನು ಈ ಮದುವೆಗೆ ಒಪ್ಕೊಂಡ್ರೆ ಪುಟ್ ಮೇಡಮ್ ಗತಿ ಏನು? ಅವಳು ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅನ್ಸುತ್ತೆ ಏನು ದುರ್ಗಾ, ನಿನ್ನ ತುಂಬ ಹಚ್ಕೊಂಡಿದ್ದಾಳು ಅವಳು. ಅದಕ್ಕೆ ನೋಡು ಎಷ್ಟು ಮಂಕಾಗಿದ್ದಾಳು ಅವಳು. ಅಲ್ಲ, ಅವಳು ಇವಾಗಿನೂ ಮಾತಾಡೋದಕ್ಕೆ ಶುರು ಮಾಡಿದ್ದಾಳೆ. ಅಕಸ್ಮಾತ್ ಅವಳು ಮತ್ತೆ ಮಾತಾಡೋದು ನಿಲ್ಲಿಸ್ಬಿಟ್ರೆ? ನಿಲ್ಲಿಸ್ಬೋದು, ಯಾರಿಗೆ ಗೊತ್ತು. ಹಿತ ಮಾತಾಡೋದಕ್ಕೆ ಶುರು ಮಾಡಿದ್ದೆ ನಿನ್ನಿಂದ, ನಿನಗೋಸ್ಕರ. ಇನ್ನು ನೀನೇ ಅವಳ ಜೊತೆ ಇರಲ್ಲ ಅಂದಮೇಲೆ ಅವಳು ಇನ್ಯಾಕೆ ಮಾತಾಡ್ತಾಳೆ ಹೇಳು? ನಿಜ, ನನಗೂ ಅದೇ ಗೊತ್ತಾಗ್ತಿಲ್ಲ. ನಂಗೆ ಇದೇ ಒಂದು ದೊಡ್ಡ ತಲೆ ಬಿಸಿ ಆಗೋಗಿದೆ. ತಲೆ ಬಿಸಿ ಆಗೋ ವಿಷಯನ ತಲೆಯಿಂದ ತೆಗೆದು ಹಾಕಿ ಆರಾಮಾಗಿರು. ಆ ಹುಡ್ಗನೇ ಬೇಡ ಅಂತ ನಿರ್ಧಾರ ಮಾಡು, ಆವಾಗ ತಲೆ ಬಿಸಿನೇ ಇರಲ್ಲ. ಹಾಗಂತೀರಾ? ಹ್ಞೂ ಮತ್ತೆ. ಅಕಸ್ಮಾತು ನಾನು ಮದುವೆ ಮಾಡ್ಕೊಂಡು ಈ ಮನೆಯಿಂದ ಹೊರಟೋದ್ಮೇಲೆ ಪುಟ್ ಮೇಡಮ್ಗೆ ಯಾರಾದರೂ ತೊಂದರೆ ಕೊಟ್ರೆ? ಕೊಟ್ರೆ ಏನು, ಕೊಟ್ಟೆ ಕೊಡ್ತಾರೆ. ನೀನಿರ್ಬೇಕಾದ್ರೆ ಅಷ್ಟೊಂದು ಕಾಟ ಕೊಡ್ತಾ ಇದ್ರು, ಇನ್ನು ನೀನು ಹೋದ್ಮೇಲೆ ಕೊಡದೆ ಇರ್ತಾರಾ? ಕೊಟ್ಟೆ ಕೊಡ್ತಾರೆ. ಅಯ್ಯಯ್ಯೋ, ಹಾಗಾಗಬಾರ್ದು. ಆದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಈ ಸಂಬಂಧದ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಚಿಕ್ಕಪ್ಪನೂ ಇಷ್ಟೊಂದು ಮನ್ಸು ಮಾಡ್ತಿದ್ದಾರೆ ಅಂದರೆ ಅವ್ರಿಗಿಲ್ಲ ಅಂತ ಹೇಳೋದಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಯಾವ ಕಾಲದಲ್ಲಿ ಇದೆಯಾ ದುರ್ಗಾ ನೀನು? ಅಲ್ಲ, ಕೊನೆಗೆ ಆ ಹುಡುಗನ ಜೊತೆ ಸಂಸಾರ ಮಾಡ್ಬೇಕಾಗಿರೋದು ಯಾರು? ನೀನಾ ಚಿಕ್ಕಪ್ಪ ಚಿಕ್ಕಮ್ಮನ? ನಾನೇ. ಅಂದಮೇಲೆ ನಿರ್ಧಾರನೂ ನಿಂದೆ ಆಗಿರ್ಬೇಕಲ್ವಾ? ದುರ್ಗಾ ನೋಡು, ನಾನು ಹೇಳ್ತಿದ್ದೀನಿ, ನಿನಗೆ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ಎಷ್ಟು ಒಳ್ಳೆ ಹುಡುಗ ಅಂದರೆ ಮಿಸ್ಟರ್ ಪರ್ಫೆಕ್ಟ್ ಥರ ಹುಡುಗ ಸಿಗ್ತಾನೆ. ಪ್ಲೀಸ್ ದುರ್ಗಾ, ಈಗ ನೀನು ಆ ಸಂಬಂಧಕ್ಕೆ ಬೇಡ ಅಂದ್ಬಿಡು, ಓಕೆನಾ? ಅಂಬಿಕನ ದರ್ಪಣ ಲೋಕದಿಂದ ಬಿಡುಗಡೆ ಮಾಡಿದ್ ಯಾರು ಅಂತ ಕಂಡುಹಿಡಿಯೋದಕ್ಕೆ ಹೇಳಿದ್ದೆ. ಗೊತ್ತಾಯ್ತಾ? ಯಾರದು? ಆ ಶಕ್ತಿ ಯಾವುದು ಅಂತ ಗೊತ್ತಾಯ್ತಾ? ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ, ಆದರೆ ಅದು ಯಾರು ಅಂತ ಗೊತ್ತಾಗಲಿಲ್ಲ. ಆದರೆ ಒಂದಂತೂ ಸತ್ಯ, ಆ ಶಕ್ತಿ ನನಗಿಂತಲೂ ತುಂಬ ಬಲಾಢ್ಯವಾಗಿತ್ತು. ಆ ಶಕ್ತಿ ಬಲಾಢ್ಯವಾಗಿರೋದಕ್ಕೆ ಅಂಬಿಕನ ಬಿಡಿಸ್ಕೊಂಡು ಹೋಗಿರೋದು. ಯಾವುದೇ ಸಾಮಾನ್ಯ ಶಕ್ತಿ ಆಗಲಿ ವ್ಯಕ್ತಿ ಆಗಲಿ ನನ್ನ ಶಕ್ತಿಗೆ ಸರಿಸಮನಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಕಾಳರಾತ್ರಿ ಅಮಾವಾಸ್ಯೆ ದಿನ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಒಳ್ಳೆಯ ಸಂದರ್ಭ ಆಗಿತ್ತು. ಆದ್ರೀಗ ಆ ಅವಕಾಶನ ನಾವು ಕಳ್ಕೊಂಡಿದ್ದೀವಿ. ಹೀಗೆ ತೊಂದರೆ ಆಗ್ತಾ ಇದ್ರೆ ನಮ್ಮ ಗುರಿ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ. ನಮಗೆ ತೊಂದರೆ ಕೊಡ್ತಾ ಇರೋ ಆ ವ್ಯಕ್ತಿ ಯಾರು ಅನ್ನೋದನ್ನ ನೀನು ಕಂಡುಹಿಡಿಲೇಬೇಕು. ಹೇಗೆ ಕಂಡುಹಿಡಿತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಆದರೆ ಫಲಿತಾಂಶ ನನ್ನ ನಿರೀಕ್ಷೆಗೆ ತಕ್ಕ ಹಾಗಿರಬೇಕು. ಹಿತ ಬಿಟ್ಟರೆ ಅಂಬಿಕಾಗೆ ರಕ್ತ ಸಂಬಂಧಿಗಳು ಅಂತ ಯಾರೂ ಇಲ್ಲ. ಆದರೂ ಅಂಬಿಕಾ ನಮ್ಮ ಬಂಧನದಿಂದ ಬಿಡುಗಡೆ ಆಗಿದ್ದಾಳೆ ಅಂದರೆ ಅವನಿನ್ನೂ ಬದುಕಿದಾನ? ಅವನು ಅಂದರೆ ಯಾರು? ಅಂಬಿಕನ ತಂದೆ.